ಹೈ ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಕೃಷಿಕ್ ಸರ್ವೋದಯ ಫೌಂಡೇಶನ್ ಇನ್ ಅಸೋಸಿಯೇಷನ್ ವಿತ್ ಅಶ್ವಮೇಧ ಐಎಎಸ್. ಈ ಒಂದು ಪಾಡ್ಕಾಸ್ಟ್ ನಲ್ಲಿ ನನ್ನೊಂದಿಗಿದ್ದಾರೆ ತಿಮ್ಮೇಗೌಡ ಐಎಎಸ್ ರಿಟೈರ್ಡ್ ಸರ್. ಇವರು 1974ರಲ್ಲಿ ಕೆಎಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಬಿಜಾಪುರ ಆಗಿ ಜಾಯ್ನ್ ಆಗ್ತಾರೆ. ತದನಂತರದಲ್ಲಿ ಬ್ಯಾಂಗ್ಳೂರ್ನ ಸ್ಪೆಷಲ್ ಡಿಸಿ, ಕೋಲಾರದ ಡಿಸಿ ಹಾಗೂ ಬಿಡಿಎ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸಿದ್ದು, ರಿಟೈರ್ಡ್ ಆದ ನಂತರ 3ನೇ ಸ್ಟೇಟ್ ಫೈನಾನ್ಸ್ ಕಮಿಷನ್ ನ ಮೆಂಬರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಪ್ರಸ್ತುತವಾಗಿ ಸರ್ ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಂತಕ್ಕಂಥ ಒಂದು ಚಾರಿಟಬಲ್ ಆರ್ಗನೈಸೇಷನ್ ನ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಸಂಸ್ಥೆಯ ಉಗಮ ಹೇಗಾಯಿತು ಹಾಗೂ ಅವರ ಜರ್ನಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ. ನಿಮ್ಮೆಲ್ಲರ ಪರವಾಗಿ ಸರ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ ಸರ್. ವೆಲ್ಕಮ್ ಟು ಪಾಡ್ಕಾಸ್ಟ್ ಸರ್. ಧನ್ಯವಾದ ಸರ್, ಕೆಎಸ್ಎಫ್ ಗೆ ಜಾಯಿನ್ ಆಗಿದ್ದ ನಿಮ್ಮ ಮುಖ್ಯ ಉದ್ದೇಶ ಏನು ಹಾಗೂ ಕೆಎಸ್ಎಫ್ ನ ಯಾರು ಸ್ಟಾರ್ಟ್ ಮಾಡಿದ್ರು? ವಾಟ್ ಇಸ್ ದ ಜರ್ನಿ ಆಫ್ ದಿಸ್ ಕೆಎಸ್ಎಫ್ ಸರ್? KSF is a charitable institution. It's an institution for training youths for competitive examinations. KSF ಅನ್ನು 1992ರಲ್ಲಿ ನಮ್ಮ KPSC ಚೇರ್ಮನ್ ಆಗಿದ್ದ ಡಾಕ್ಟರ್ YK ಪುಟ್ಟಸ್ವಾಮಿಗೌಡರು he started with the help of like-minded persons in the year 1992. When it started, it was operating in the rented premises in Queens Road. Later on, we have built up our own building on the KGA Approach Road. Now we have branches in Mysore, Hassan, Tumkur, Chikmagalur, and recently our General Layout KSF Academy. So KSF is a charitable institution. Okay. It was established mainly to provide guidance and training for our aspirants for various competitive examinations, particularly All India Services, State Civil Services, Banking, and other services. Basically, it started with a good training program. We have had so far 12,000 aspirants trained by our organization. ಸೊ 12,000 ವಿದ್ಯಾರ್ಥಿಗಳು ಕೆಎಸ್ಎಫ್ ಇಂದ ಟ್ರೈನ್ ಮಾಡಿದ್ದೀವಿ. ಇಟ್ಸ್ ಅ ಗ್ರೇಟ್ ಥಿಂಗ್. ಎಸ್. ಅದರಲ್ಲಿ more than 1,000 candidates were selected, and about 352 aspirants were selected for All India Services, various ಲೈಕ್ IAS, IPS, IRS, ಇದಕ್ಕೆಲ್ಲ ಬೇರೆ ಸೆಂಟ್ರಲ್ ಸರ್ವಿಸಸ್ಗೆ 352 ಜನ ನಮ್ಮಿಂದ ಆಯ್ಕೆಯಾಗಿ ನಮ್ಮ ಸಂಸ್ಥೆ ಮೂಲಕ. ಅದ್ರ ಜೊತೆಗೆ ಸುಮಾರು 450 ಆಸ್ಪಿರೆಂಟ್ಸು ಸ್ಟೇಟ್ ಸಿವಿಲ್ ಸರ್ವಿಸ್ಗೆ, KAS ಆ್ಯಂಡ್ ವೇರಿಯಸ್ ಅದರ್ ಸರ್ವಿಸಸ್ಗೆ ಆಯ್ಕೆಯಾಗಿದ್ದಾರೆ. ನಮ್ಮಲ್ಲಿ ಟೋಟಲಿ ಇನ್ ಆಲ್ ವಿ ಹ್ಯಾವ್ ಗಾಟ್ ಮೋರ್ ದ್ಯಾನ್ 1,100 ಅಭ್ಯರ್ಥಿಗಳಿಗಿಂತ ಹೆಚ್ಚಾಗಿ ಆಯ್ಕೆಯಾಗಿ ಬೇರೆ ಇಡೀ ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ, ಪ್ರದೇಶಗಳಲ್ಲಿ, ವಿವಿಧ ಹುದ್ದೆಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಓಕೆ, ಇದೊಂದು ನಮ್ಮದು ಹೆಮ್ಮೆಯ ವಿಷಯ. ಎಸ್. ಮುಖ್ಯವಾಗಿ ನಮ್ಮ ಕೃಷಿಕ್ ಸರ್ವೋದಯ ಫೌಂಡೇಶನಲ್ಲಿ ಇದೊಂದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಆದುದರಿಂದ ನಮ್ಮ ಹೆಡ್ ಆಫೀಸಲ್ಲಾಗಲಿ ಅಥವಾ KSF ಅಕಾಡೆಮಿನಲ್ಲಾಗಲಿ ಅಥವಾ ಬ್ರ್ಯಾಂಚ್ಗಳಲ್ಲಾಗಲಿ ಟ್ರೈನಿಂಗ್ ಮಾಡುವಾಗ ಭಾಳ ರೀಸನಬಲ್ ಅಫೋರ್ಡಬಲ್ ಪ್ರೈಸಸ್. ಸೊ ಅಟ್ ಪ್ರೆಸೆಂಟ್ ಕ್ಯಾಪಿಟಲಿಸಮ್ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಫೀಸ್ ಇರೋ ಕಡೆ, ಸೊ ದಿಸ್ ಚಾರಿಟಬಲ್ ಆರ್ಗನೈಸೇಷನ್ ವೇರ್ ಬಡ ವಿದ್ಯಾರ್ಥಿಗಳು ಅಫೋರ್ಡ್ ಮಾಡ್ತಕ್ಕಂತ ತುಂಬಾ ಮಿನಿಮಲ್ ಪ್ರೈಸ್ ಅಲ್ಲಿ, ಸೊ ಯು ಆರ್ ರನ್ನಿಂಗ್ ದಿಸ್ ಇನ್ಸ್ಟಿಟ್ಯೂಷನ್. ಸೊ ನಿಮ್ಮ ಒಂದು ಸಾಮಾಜಿಕ ಕಳಕಳಿ ಹಾಗೂ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತಕ್ಕಂತ ಒಂದು ಆಸೆಯಿಂದ ಸರ್. ಎಸ್ ಸರ್. ನಮ್ಮಲ್ಲಿ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಆಗಿರುವಂತ, ಈಗ ಅಧ್ಯಕ್ಷರಾಗಿರುವಂತ ಡಾಕ್ಟರ್ YK ಪುಟ್ಟಸ್ವಾಮಿಗೌಡರು. ಓಕೆ, ಅವರು ನನ್ನಾಗೇನೆ ಗ್ರಾಮಾಂತರ ಪ್ರದೇಶದಿಂದ ಬಂದು ಆ ಒಂದು
ಇಂಥದ್ದೊಂದು ಮಹದಾಕಾಂಕ್ಷೆ ಇಟ್ಕೊಂಡು ರೂರಲ್ ಯೂತ್ಸ್, ಎಜುಕೇಟೆಡ್ ಯೂತ್ಸ್ಗೆ ಒಂದು ಟ್ರೈನಿಂಗ್ ಕೊಟ್ಟು ಅವ್ರನ್ನ ವಿವಿಧ ಹುದ್ದೆಗಳಿಗೆ ನಾವು ಇದು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರಿಂದ ಇದು ಭಾಳ ಅದ್ಭುತವಾಗಿ ಬೆಳೀತು. ನನ್ಗೆ ಹೇಳಬೇಕು ಅಂದರೆ ಈಗಿನ ಇದು ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲ, ಆದರೆ 1992ರಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಇದ್ರ ನಡೆದು ಬಂದ ದಾರಿಯನ್ನು ನೋಡಿದ್ರೆ ಇಟ್ಸ್ ಎ ವೆರಿ ವೆರಿ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಇದು. ಓಕೆ. ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗಿಂತಲೂ ಮದರ್ ಇನ್ಸ್ಟಿಟ್ಯೂಷನ್ ಇದ್ದಂಗೆ KSF. KSF. ಸೊ ಯಾರ್ಯಾರು ಇವಾಗ ದಿ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ಸ್ ನ ಕಟ್ಟಿದ್ದಾರೆ, ನಾನು ಕೇಳ್ಪಟ್ಟಿರೋದು ಸರ್, ಕಟ್ಟಿರೋರೆಲ್ಲ KSF ಅಲ್ಲಿ ಒಂದಲ್ಲ ಒಂದು ತರದಲ್ಲಿ ಕೆಲಸ ಮಾಡಿರೋರು. ಖಂಡಿತ ಟೀಚರ್ ಆಗಿ ವರ್ಕ್ ಮಾಡಿರೋರು, ಇಲ್ಲ ಹೌದು. ಅಕಾಡೆಮಿಕ್ ಕೋಆರ್ಡಿನೇಟರ್ ಆಗಿ ವರ್ಕ್ ಹೌದು. ಮಾಡಿರೋರೇನೆ. ಹೌದು. ಸೊ ದೇ ಹ್ಯಾವ್ ಗಾನ್ ಇನ್ ಟು ಅದರ್ ಇನ್ಸ್ಟಿಟ್ಯೂಟ್. ಹೌದು. ಸೊ ಇಲ್ಲಿ ಮದರ್ ಇಸ್ ದಿ KSF, KSF. ಇನ್ನೆಲ್ಲ ಮಿಕ್ಕದವರೆಲ್ಲ ಚಿಲ್ಡ್ರನ್. ಹೌದು ಹೌದು. ಎಸ್ ಸರ್. KSF ಈಗ ನಮ್ಮ ಚಂದ್ರ ಲೇಔಟ್ ಬ್ರ್ಯಾಂಚಲ್ಲಿ ಓಕೆ. ಒಂದು KSF ಅಕಾಡೆಮಿ ಅಂತ ನಾವು ಮಾಡಿಕೊಂಡು ನಾವು ಬ್ರ್ಯಾಂಚ್ ಓಪನ್ ಮಾಡಿ ಹೆಚ್ಚು ಉತ್ತಮವಾದಂಥ ಫ್ಯಾಕಲ್ಟಿ ಮತ್ತು ಸ್ಟಡಿ ಮೆಟೀರಿಯಲ್ಲು, ಜೊತೆಗೆ ಮೆಂಟ್ರಿಂಗು, ಆಮೇಲೆ ರೆಗ್ಯುಲರ್ ಇಂಟಿಗ್ರೇಟೆಡ್ ಕೋರ್ಸ್ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಫಾರ್ UPSC ಆಸ್ ವೆಲ್ And ಆಸ್ KPSC. KPSC. ಎರಡು ಎಕ್ಸಾಮ್ಸ್. ಎರಡು ಮಾಡಿ ಓಕೆ. we have started from last month ಓಕೆ. and we are going to continue this training. ಇದನ್ನ ನೆಕ್ಸ್ಟ್ ಏಪ್ರಿಲ್ ಎಂಡ್ವರೆಗೂ ಈ ಟ್ರೈನಿಂಗನ್ನು ನಾವು ಮುಂದುವರಿಸ್ತೀವಿ. ನಮ್ಮ ಉದ್ದೇಶ ಏನು ಅಂದರೆ ಚಂದ್ರ ಲೇಔಟ್ ಅಕಾಡೆಮಿನಲ್ಲಿ ನಾವು ಮಾಡಿದ್ದ KSF ಅಕಾಡೆಮಿಯಲ್ಲಿ ಹೆಚ್ಚು ಅಭ್ಯರ್ಥಿಗಳನ್ನು ನಾವು UPSCನಲ್ಲಿ ಸೆಲೆಕ್ಟ್ ಆಗುವಾಗೆ ತಯಾರು ಮಾಡಬೇಕು. ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಟೀಚರ್ಸು ಎಲ್ಲರೂ ಇರ್ತಕ್ಕಂಥವ್ರು ಆಫೀಸರ್ಸ್ ಇದ್ದಾರೆ. ಇವಾಗ ಇಂಟರ್ವ್ಯೂ ಹೋಗ್ಬೇಕು ಅಂದ್ರೆ ಸರ್, ಇವಾಗ ನಾವೇ ಇಂಟರ್ವ್ಯೂ ಹೋಗ್ಬೇಕಂತ ಅನ್ಕೊಂಡಾಗ ವಿ ಲ್ಯಾಕ್ ದಟ್ ಗೈಡೆನ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್. ಕರೆಕ್ಟ್. ಓವರ್ ಬ್ಯೂರೋಕ್ರಾಟ್ಸ್. ಕರೆಕ್ಟ್. ಆಲ್ರೆಡಿ ಈಗ ಪುಟ್ಟಸ್ವಾಮೇಗೌಡ ಸರ್ KPSC ಚೇರ್ಮನ್ ಆಗಿರೋದ್ರಿಂದ ಅವ್ರಿಗೊಂದು ಅವ್ರ ಜೊತೆ ಇಂಟರಾಕ್ಷನ್ ಮಾಡೋದ್ರಿಂದ ವಿದ್ಯಾರ್ಥಿಗಳು ಸೊ ನನ್ನ ಇಂಟರ್ವ್ಯೂನ ಹೇಗೆ ಫೇಸ್ ಮಾಡಬೇಕು, ಅಥವಾ ನಿಮ್ಮ ಒಂದು ಅನುಭವದ ಆದಿಯಲ್ಲಿ ಇಂಟರ್ವ್ಯೂನ ಹೇಗೆ ಫೇಸ್ ಮಾಡಬೇಕು ಅನ್ನೋ ಒಂದು ಪ್ರಾಪರ್ ಅಪ್ರೋಚ್ ಗೈಡೆನ್ಸ್ ಸಿಗಬೇಕು ಅಂತ ಹೇಳಿದ್ರೆ ಹ್ಯಾವ್ ಟು ಕಮ್ ಟು KSF ಅಂತ ಹೇಳ್ತೀರಾ ಸರ್? 100% ನೀವು ಹೇಳಿದ್ದು ಅಕ್ಷರಶಃ ನಿಜ. ಯಾಕೆಂದರೆ ನಾವೇನೇ ಡೆಲ್ಲಿನಲ್ಲಿ ಕರ್ನಾಟಕ ಸಂಘದ ಭವನದಲ್ಲಿ ಕೃಷಿಕ್ ಸರ್ವೋದಯ ಫೌಂಡೇಶನ್ನಿಂದ ಒಂದು ಮಾಕ್ ಇಂಟರ್ವ್ಯೂ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದು. ಓಕೆ. ಈಗ ಅನೇಕ ಹಿರಿಯ IAS ಆಫೀಸರ್ಸ್ಗಳು ಸ್ಟೇಟಿಂದ ಸೆಂಟ್ರಲ್ ಡೆಪ್ಯುಟೇಷನ್ ಹೋಗಿದ್ದಂಥ ಶ್ರೀ ಕೇದಾರ್ ಅವರು IAS ಅವರು, ಮತ್ತು ಕೃಷ್ಣನ್ ಅವರು, ವಿಜಯ ಭಾಸ್ಕರು ಈಗ ಚೀಫ್ ಸೆಕ್ರೆಟರಿ ಆಗಿದ್ದವರು, ಇವರೆಲ್ಲರೂ ಅಲ್ಲಿ ನಮ್ಮ KSF ಮಾಕ್ ಇಂಟರ್ವ್ಯೂ ಟೀಮ್ ಇದು ಡೆಲ್ಲಿನಲ್ಲಿ ಓಕೆ ಅನೇಕ ಬ್ಯಾಚ್ಗಳಿಗೆ ಒಂದು 15-20 ಬ್ಯಾಚ್ಗಳಿಗೆ ಇಂಟರ್ವ್ಯೂ ಮಾಡಿ ಮಾಕ್ ಇಂಟರ್ವ್ಯೂ ಮಾಡಿ ಮೆಜಾರಿಟಿ ಆಫ್ ದಮ್ ಆಲ್ಮೋಸ್ಟ್ 70 to 80% ಆಫ್ ದ ಮಾಕ್ ಇಂಟರ್ವ್ಯೂಗೆ ಅಟೆಂಡ್ ಆಗಿದ್ದರು ಸಕ್ಸಸ್ಫುಲ್ ಆಗೋ ಥರ ಅಲ್ಲಿ ಡೆಲ್ಲಿನಲ್ಲಿ ನಾವು ಮಾಡಿದ್ವು. ಸರ್ ಆಕ್ಚುಲಿ ವಿಜಯ್ ಭಾಸ್ಕರ್ ಸರ್ ವಾಸ್ ಒನ್ ಆಫ್ ದಿ ಪ್ಯಾನಲ್ ಮೆಂಬರ್ ಆಫ್ UPSC ಇಂಟರ್ವ್ಯೂ ಇನ್ ವೆನ್ 2022 ಬ್ಯಾಚ್ 2022ರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇಂಟರ್ವ್ಯೂಸ್ ಕೊಟ್ಟಾಗ ವಿಜಯ್ ಭಾಸ್ಕರ್ ಸರ್ ವಾಸ್ ಆಲ್ಸೋ ಪ್ಯಾನಲ್ ಮೆಂಬರ್. ಅವರು ನನ್ನ ಆತ್ಮೀಯ ಸ್ನೇಹಿತರು. ಓಕೆ. ನಾವು ರೆಗ್ಯುಲರ್ ಆಗಿ ಮೀಟ್ ಮಾಡ್ತೀವಿ. ಈಗ ನನ್ನ ಒಂದು ಪುಸ್ತಕಕ್ಕೆ ಅವರು ಬಂದು ಇದನ್ನು ಮಾಡಿದ್ದಾರೆ, ಅದು ಇಂಟ್ರಡಕ್ಷನ್ನು ಮಾಡಿದ್ದಾರೆ. ಆಮೇಲೆ ಮೊನ್ನೆನೂ ಸಿಕ್ಕಿದ್ರು ನನಗೆ. ನಾವು ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಅದೇ ಥರ ಕೇದಾರ್ ಅವರು, ನಾವು ಕೇದಾರ್ ಅವರು ವರ್ಕ್ ಮಾಡಿದ್ದು ಜೊತೆಯಲ್ಲಿ. ಈಗ ಇಂಡಿಯಾ ಫಾರ್ IASನಲ್ಲಿ ಇದ್ದಾರೆ ಕೇದಾರ್ ಅವರು. ಈ ರೀತಿ ಅನೇಕ ಜನ ಬೇರೆ ಬೇರೆ ಈಗ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರುವಂಥವ್ರು, ಅಕಾಡೆಮಿಗಳು ನಡೆಸ್ತಾ ಇರುವಂಥವ್ರು ನಮ್ಮ ಮೊದಲು KSFನಲ್ಲಿದ್ದವರು. ಓಕೆ. ಓಕೆ. ಅಂದರೆ ನೀವು ಹೇಳ್ದಾಗೆ ಅವರು ಪ್ರಾಧ್ಯಾಪಕರಾಗಿ ಅಥವಾ ಫ್ಯಾಕಲ್ಟಿ ಆಗಿದ್ದವರು ಈಗ ಅವರೇ ಇನ್ಸ್ಟಿಟ್ಯೂಷನ್, ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಮಾಡಿಕೊಂಡು ಭಾಳಷ್ಟು ಜನನ್ನ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದೇ ಥರ ಅಲ್ಲಿ ಡೆಲ್ಲಿನಲ್ಲಿ ಇದರಲ್ಲಿ ಮಾಕ್ ಇಂಟರ್ವ್ಯೂ ಮಾಡ್ತಾ ಇದ್ದಂಥ KSF ಪರವಾಗಿ ಮಾಡ್ತಾ ಇದ್ದಂಥವ್ರು ಇವ್ರು ಅವರೇ ಒಂದು ಇನ್ಸ್ಟಿಟ್ಯೂಷನ್ ಮಾಡಿಕೊಂಡು ಚೆನ್ನಾಗಿ ನಡೆಸ್ತಾ ಇದ್ದಾರೆ.
ಸೊ ಈಗ ಸರ್ ಇವಾಗ KSF ಇವಾಗ ಒಬ್ಬ ವಿದ್ಯಾರ್ಥಿ ನಾನು ಸೇರ್ಕೋಬೇಕಂತ ಹೇಳಿದ್ರೆ ನೀವು ಹೇಳಿದ್ರಿ UPSC ಕ್ಲಾಸಸ್ ಇದೆ, KPSC ಕ್ಲಾಸಸ್ ಇದೆ. ಹ್ಮ್. ಸೊ ಫ್ರಮ್ ಪ್ರಿಲಿಮ್ಸ್ ಟು ಇಂಟರ್ವ್ಯೂ. ಸೊ ಹೌದು. ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ನಿಮಗೆ ಮೋಸ್ಟ್ ಆಫ್ ದಿ ಫ್ಯಾಕಲ್ಟೀಸ್ ಇಂಟರ್ವ್ಯೂಸ್ ಆಲ್ರೆಡಿ ಕೊಟ್ಟಿರೋರು, ಒಂದೆರಡು ಬಾರಿ ಫೇಲ್ ಆದವರು ಇವ್ರುಗಳು ಪಾಠ ಮಾಡ್ತಾರೆ. ತದನಂತರದಲ್ಲಿ ಇಂಟರ್ವ್ಯೂಗೆ ನಿಮ್ಮಂತ ಎಕ್ಸ್ಪೀರಿಯನ್ಸ್ಡ್ ಗೈಡೆನ್ಸ್, ಒಂದು ಪ್ಯಾನಲ್ ಮೆಂಬರ್ ಆಗಿದ್ದಂಥವ್ರು, ಚೇರ್ಮನ್ಗಳಾಗಿದ್ದು, ಸರ್ ಇದು ಆಕ್ಚುಲಿ ಒಬ್ಬ ವಿದ್ಯಾರ್ಥಿಗೆ ಇಟ್ಸ್ ಲೈಕ್ ಅದೃಷ್ಟ ಅಂತ ಹೇಳ್ಬೋದು ಸರ್. ಈ ಅವಕಾಶ ಸಿಗೋದು ಅದೃಷ್ಟ. ಹೌದು. ಸೊ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರುವಂತ ನಿಮ್ಮೆಲ್ಲರಿಗೂ ಇಟ್ಸ್ ಲೈಕ್ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಸರ್. ಆಸ್ ಅನ್ ಆಸ್ಪಿರೆಂಟ್ ನನ್ನ ನೀವು ತಗೊಂಡ್ರೆ ಇಂಟರ್ವ್ಯೂ ಹೋದಾಗ ಹೆಂಗ್ ಮಾಡ್ಬೇಕಂತ ಗೊತ್ತಿರಲ್ಲ. ಸೊ ಅದೊಂದು ಇಟ್ಸ್ ಅನ್ ಎಕ್ಸಲೆಂಟ್ ಸರ್. ಸರ್ ಈಗ ಅಕಾಡೆಮಿಗೆ ಕ್ಲಾಸಸ್ ಬರ್ಬೇಕಂತ ಹೇಳಿದ್ರೆ ನಾನು ಲೈಕ್ ಡಿಸ್ಟ್ರಿಕ್ಟ್ ವೈಸ್ ಹೋಗ್ಬೋದಾ, ಅಥವಾ ಬ್ಯಾಂಗ್ಳೂರ್ಗೆ ಬರ್ಬೇಕಾ, ಅಥವಾ ಏನಾದ್ರು ಪರ್ಟಿಕ್ಯುಲರ್ ಲೊಕೇಶನ್? ಈಗ ನಮ್ಮಲ್ಲಿ ಚಂದ್ರ ಲೇಔಟ್ 80 ಫೀಟ್ ರೋಡ್ ಇಂದಿರಾ ಭವನ್ ಅಪೋಸಿಟ್ ನಮ್ಮ ಇನ್ಸ್ಟಿಟ್ಯೂಷನ್ ಇದೆ. Okay. ಫಸ್ಟ್ ಫ್ಲೋರ್ ಅಲ್ಲಿ Okay. KSF ಅಕಾಡೆಮಿ. Okay. ಇದನ್ನ ನಮ್ಮ ಚಿಕ್ಕಣ್ಣ ಅಂತ Oh. ರಿಟೈರ್ಡ್ IAS ಆಫೀಸರು, ವೈಸ್ ಚೇರ್ಮನ್ ಆಫ್ ಕೃಷಿಕ್ ಸರ್ವೋದಯ ಫೌಂಡೇಶನ್, ಅವರು ಬಹಳ ಉತ್ತಮವಾಗಿ ಅದನ್ನ ಲಾಸ್ಟ್ ಇಯರ್ ನಡ್ಸ್ಕೊಂಡು ಬಂದರು. ಅವರು ಹೆಲ್ತ್ ಕಾರಣದಿಂದಾಗಿ ಈಗ ನಾನು ತಾತ್ಕಾಲಿಕವಾಗಿ ಇಲ್ಲಿ ನೋಡ್ಕೊಳ್ತಾ ಇದ್ದೀನಿ. ನನ್ನ ಜೊತೆನಲ್ಲಿ ಡಾಕ್ಟರ್ ರಾಮಚಂದ್ರ ಇದ್ದಾರೆ, ರಿಟೈರ್ಡ್ ಜನರಲ್ ಮ್ಯಾನೇಜರ್ ಕೆನರಾ ಬ್ಯಾಂಕು. ಹೇಳಿದ್ರು ಸರ್. ಆಕ್ಚುಲಿ ಸರ್ ಕನ್ಸರ್ನ್ ಏನಿತ್ತಂದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಹ್ಮ್. UPSC KPSC ಅಂತ ಹೋಗ್ತಾರೆ, 1000 ಪೋಸ್ಟ್ 1500 ಪೋಸ್ಟ್ಗಳು. ಬಟ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಂದಾಗ 50,000 ಪೋಸ್ಟ್ ಮೇಲ್ ಇರ್ತಾವ, ಪ್ರತಿ ಇಯರ್ ಕಾಲ್ ಮಾಡ್ತಾರೆ ಅಂತ. ಸೊ ಸರ್ ಬಗ್ಗೆನೂ ಸರ್ ಕೂಡ ಸರ್ನ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ಸರ್, ತದನಂತರದಲ್ಲಿ ಬ್ಯಾಂಕಿಂಗ್ ರಿಲೇಟೆಡ್. ಈಗ ಬ್ಯಾಂಕಿಂಗ್ ಬಗ್ಗೆ ಸರ್ ಅವರು ಈಸ್ ಅನ್ ಅಥಾರಿಟಿ ಸರ್. ಅಂಡ್ ಅವ್ರದ್ದೇ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಯೋಚನೆ ಮಾಡಿದೀವಿ. ಎಸ್ ಅವ್ರದ್ದೇ ಪ್ರತ್ಯೇಕವಾಗಿ ಬ್ಯಾಂಕಿಂಗ್ ರಿಲೇಟೆಡ್ ಇದನ್ನ ಇಂಟರ್ವ್ಯೂ ಮಾಡಿ ಎಸ್ ಅದನ್ನು ಯೂಟ್ಯೂಬ್ಗೆ ಹಾಕ್ಬೇಕು ಅಂತ ನಾವು ವಿಚಾರ ಮಾಡಿದ್ದೀವಿ. ಎಸ್ ಎಸ್ ಈಗ ನಮ್ಮ KSF ಅಕಾಡೆಮಿನಲ್ಲಿ ಬೆಸ್ಟ್ ಫ್ಯಾಕಲ್ಟಿ ಇದ್ದಾರೆ, ಇಂಡಿಯಾಸ್ ಬೆಸ್ಟ್ ಟಾಪ್ ಫ್ಯಾಕಲ್ಟಿ. ಅಂಡ್ ನಾವು ಹೈದರಾಬಾದಿಂದಾಗ್ಲಿ ಚೆನ್ನೈಯಿಂದಾಗ್ಲಿ ಬೇರೆ ಕಡೆಯಿಂದ ಕರೆಸ್ಬೇಕು ಕೆಲವು ಸಬ್ಜೆಕ್ಟ್ಸ್ಗಳಿಗೆ. ಓಕೆ. ಪರ್ಟಿಕ್ಯುಲರ್ಲಿ ನಮ್ಮವರು CSAT ಉತ್ತಮವಾಗಿ ಮಾಡಬೇಕು. ಓಕೆ. ನಮ್ಮ ಹಿಂದಿನ ಕೆಲವು ಬ್ಯಾಚ್ಗಳಲ್ಲಿ CSAT ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳ್ತಿದ್ರು. ಅದಕ್ಕೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನು CSAT ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಇದು ಈಗ ಸ್ಟಾರ್ಟ್ ಆಗಿದೆ. ನಾವು ಬಹಳ ಜನ ಈಗಾಗಲೇ ಬರ್ತಾ ಇದ್ದಾರೆ. ಉತ್ತಮವಾದಂಥ ಫ್ಯಾಕಲ್ಟಿ ಈಗಾಗಲೇ ಕ್ಲಾಸ್ ತಗೊಂಡವ್ರಿಗೆ ಅಪಾರ್ಟ್ ಫ್ರಮ್ ಪರ್ಸನಲ್ ಗೈಡೆನ್ಸ್ ಅಂದರೆ ಮೆಂಟರಿಂಗು, ಆಮೇಲೆ ಪೀರಿಯಾಡಿಕಲ್ ನೆಕ್ಸ್ಟ್ ಮಂತಿಂದ ಪೀರಿಯಾಡಿಕಲ್ ಟೆಸ್ಟನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಎವ್ರಿ ಸ್ಯಾಟರ್ಡೆ. ಸರ್ ಯಾವ ಡೇಟಿಂದ ಪ್ರಾರಂಭ? ಪ್ರಾಬಬ್ಲಿ ನವೆಂಬರ್ ಫಸ್ಟ್ ವೀಕಿಂದ ಪ್ರಾರಂಭ. ನವೆಂಬರ್ ಫಸ್ಟ್ ವೀಕ್. ಸೊ ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಂತಕ್ಕಂಥ ಒಂದು ಚಾರಿಟಬಲ್ ಆರ್ಗನೈಸೇಷನ್ KPSC ಮತ್ತು UPSC ನಡೆಸ್ತಕ್ಕಂಥ ಪರೀಕ್ಷೆಗಳಿಗೆ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ, ಈ ಒಂದು ಸಂಸ್ಥೆಯಲ್ಲಿ ರಿಟೈರ್ಡ್ IAS ಆಫೀಸರ್ಸ್, KS ಆಫೀಸರ್ಸ್, KPSC ಚೇರ್ಮನ್ಗಳು ಹಾಗೂ UPSC ಪ್ಯಾನಲ್ ಮೆಂಬರ್ಸ್ ಆಗಿದ್ದಂಥವ್ರು ನಿಮಗೆ ಇಂಟರ್ವ್ಯೂ ಗೈಡೆನ್ಸ್ಗೆ ಹಾಗೂ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಕ್ಲಾಸಸ್ಗೆ ಇಂಟರ್ವ್ಯೂ ಕೊಟ್ಟಿರೋರು, ಪ್ರಿಲಿಮ್ಸ್ನ ಮಲ್ಟಿಪಲ್ ಟೈಮ್ಸ್ ಕ್ಲಿಯರ್ ಮಾಡಿರೋರು, CSAT ಅಲ್ಲಿ ಅತಿ ಹೆಚ್ಚು ಸ್ಕೋರ್ಗಳನ್ನ ಮಾಡಿರೋರೆಲ್ಲ ಪಾಠ ಮಾಡ್ತಾರೆ. ಹಾಗೂ KSF ಇದೊಂಥರ ಮದರ್ ಇನ್ಸ್ಟಿಟ್ಯೂಷನ್ ತರ. ಸೊ ಬ್ಯಾಚಸ್ ನಿಮಗೆ ನವೆಂಬರ್ 7th ಇಂದ ಪ್ರಾರಂಭ ಆಗ್ತಾ ಇದೆ. ಅಲ್ಲ, ಈಗಾಗಲೇ ಸ್ಟಾರ್ಟ್ ಆಗಿದೆ ಸರ್. ಬಟ್ CSAT ಮತ್ತು ಟೆಸ್ಟ್ ಸೀರೀಸ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ನವೆಂಬರ್ 7th ಇಂದ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತಿದೆ. ಮತ್ತೆ ಈ ಸಂಸ್ಥೆಯ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ವಿದ್ಯಾರ್ಥಿಗಳು ನಿಮ್ಗೆ ಏನಾದ್ರು ಕುಂದು ಕೊರತೆ ಆಯ್ತು ಅಥವಾ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇತ್ತು, ಅರ್ಥ ಆಗ್ತಾ ಇರಲ್ಲ ಅಂದ್ರೆ ಸರ್ ಅವೈಲೇಬಲ್ ಇರ್ತಾರೆ. ನಾನು ಯಾವಾಗ್ಲೂ ನೋಡ್ತಾ ಇರ್ತೀನಿ, ಆಲ್ಮೋಸ್ಟ್ 11 to ಈವ್ನಿಂಗ್ 3-4 ವರ್ಗೂ ಸರ್ ಇರ್ತಾರೆ. ನೀವು ಸರ್ ಹತ್ರ ಹೋಗಿ ಇಂಟರಾಕ್ಷನ್ ಮಾಡ್ಕೋಬಹುದು. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಬರ್ತಾರೆ. ಯು ಕ್ಯಾನ್ ಟೆಲ್ ಯುವರ್ ಪ್ರಾಬ್ಲಮ್ಸ್. ಏನಾದ್ರು ತೊಂದರೆ ಆಗ್ತಾ ಇತ್ತು, ಕ್ಲಾಸಸ್ ಏನಾದ್ರು ಅರ್ಥ ಆಗ್ತಿಲ್ಲ ಅಂದ್ರೆ 2 ಸಲ 3 ಸಲ 4 ಸಲ ಹೇಳ್ಕೊಡ್ತಾರೆ. ಇದು ಈ ಸಂಸ್ಥೆಯ ವಿಶೇಷತೆ. ಹಾಗೂ ಸರ್ನ ಸಾಮಾಜಿಕ ಕಳಕಳಿ ಹಾಗೂ ಪುಟ್ಟಸ್ವಾಮೇಗೌಡ ಸರ್ದು ಸಹ ಸಾಮಾಜಿಕ ಕಳಕಳಿ ಎಲ್ಲ ಸಮಾಜಕ್ಕೆ ತಲುಪಿ ಮುಂದಿನ ದಿನಮಾನಗಳಲ್ಲಿ ಕೃಷಿಕ್ ಸರ್ವೋದಯ ಫೌಂಡೇಶನ್ನ ಧ್ಯೇಯ ಉದ್ದೇಶ ಆಗಿರ್ತಕ್ಕಂಥ ಕರ್ನಾಟಕದಿಂದ 100ಕ್ಕೂ ಅತಿ ಹೆಚ್ಚು IAS ಆಫೀಸರ್ಸ್ ಹಾಗೂ ಅತಿ ಹೆಚ್ಚು KS ಆಫೀಸರ್ಸ್ನ ಸಂಸ್ಥೆ ಕೊಡ್ಲಿ ಅಂತಕ್ಕಂಥ ನಾವೆಲ್ಲ ಆರೈಕೆ ಮಾಡೋಣ ಹಾಗೂ ಬಯಸೋಣ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಸರ್ಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸರ್ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್.